ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತು ಅಕ್ಕಿ ಮತ್ತು ರಾಗಿ ರೊಟ್ಟಿ ಎರಡು ಮಿಕ್ಸ್ ಮಾಡಿ ಯಾವ ಥರ ಡಿಫ್ರೆಂಟಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಡಿಫ್ರೆಂಟಾಗಿ ಮಾಡೋದ್ರಿಂದ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸಿಗೆ ಈ ಥರ ಏನಾದರೂ ಮಾಡಿಕೊಟ್ರೆ ಸಖತ್ ಖುಷಿಯಿಂದ ತಿಂದ್ಕೊಂಡು ಬರ್ತಾರೆ ಮಕ್ಕಳು. ಆಮೇಲೆ ನೋಡೋಕ್ಕೂ ಸ್ವಲ್ಪ ಡಿಫ್ರೆಂಟಾಗಿರುತ್ತಲ್ವ, ಕಲರ್ಫುಲ್ಲಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ಫಸ್ಟು ನೋಡಿ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ. ಒಂದು ಬಟ್ಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ತರಕಾರಿ ಅದಕ್ಕೆ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ, ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ, ಶುಂಠಿ ಮತ್ತು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಕೋಬೇಕು. ಆಮೇಲೆ ಎಣ್ಣೆ. ಫಸ್ಟು ನಾನು ಅಕ್ಕಿ ರೊಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ನೋಡ್ಕೊಂಬಿಟ್ಟು ನೀವು ಹಿಟ್ಟನ್ನು ಅಳತೆ ತೊಗೊಳ್ಳಿ. ಅದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡು ಅದಕ್ಕೆ ನಾನೇನೆಲ್ಲ ಸೊಪ್ಪು ಮತ್ತು ತರಕಾರಿ ಎಲ್ಲ ಇಟ್ಕೊಂಡಿದ್ನಲ್ವ ಅದನ್ನೆಲ್ಲ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಇದು ಖಾರಕ್ಕೆ, ಇದನ್ನು ಖಾರ ನಿಮಗೆ ತುಂಬ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಮೀಡಿಯಮ್ ಬೇಕು ಅಂದರೆ 1 ಸ್ಪೂನ್ ಆದರೆ ಸಾಕು. ಖಾರ ಮತ್ತು ಉಪ್ಪು ನೋಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು, ಆಮೇಲೆ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ನೋಡಿ, ನೀರು, ಬಿಸಿನೀರು, ಈರುಳ್ಳಿ ಹಾಕ್ಕೊಂಡಿರ್ತೀವಲ್ವ ನೀರನ್ನ ಸ್ವಲ್ಪ ನೋಡಿನೇ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡೋಣ. ಈಗ ಅಕ್ಕಿ ಹಿಟ್ಟನ್ನ ಇವಾಗ ಮತ್ತು ಅದೇ ತಟ್ಟಿಗೆ ನಾನು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ರಾಗಿ ಹಿಟ್ಟನ್ನು ಅಷ್ಟೇ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಂಡು ಎಲ್ಲ ತರಕಾರಿ ಸೊಪ್ಪುಗಳನ್ನ ಎಲ್ಲ ಸೇಮು ಅದೇ ಪ್ರೊಸೀಜರ್, ಅಕ್ಕಿ ಹಿಟ್ಟಿಗೆ ಕಲಿಸ್ಕೊಂಡ್ವಲ್ಲ ಅದೇ ಥರನೇ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿನೀರು ಹಾಕಿ ನೀಟಾಗಿ ಇದೇ ಥರನೇ ಕಲಿಸ್ಕೋಬೇಕು ಈ ರಾಗಿ ಹಿಟ್ಟನ್ನು. ಸ್ವಲ್ಪ ರಾಗಿ ಹಿಟ್ಟಿಗೆ ಸ್ವಲ್ಪ ಖಾರ ಜಾಸ್ತಿ ಆದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟಿಗಿಂತ ಸ್ವಲ್ಪ ರಾಗಿ ಹಿಟ್ಟು ಜಾಸ್ತಿ ಖಾರ ಹಿಡಿಸುತ್ತೆ. ನೋಡಿ, ಈ ಥರ ಬಿಸಿನೀರು ಹಾಕ್ಕೊಂಡು ನೀರು ಮಾತ್ರ ಸ್ವಲ್ಪನೇ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡಿರ್ತೀವಲ್ವ ಬೇಗ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ. ನೋಡಿ, ಇವಾಗ 2 ಹಿಟ್ಟನ್ನು ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ರೊಟ್ಟಿ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟು ಬರೀ ನಾನು ಪ್ಲೇನ್ ಅಕ್ಕಿ ರೊಟ್ಟಿನೇ ಮಾಡ್ತಾಯಿದ್ದೀನಿ, ಮಿಕ್ಸ್ ಮಾಡ್ದಂಗೆ. ನೋಡಿ, ಸ್ವಲ್ಪ ಕೈಯಿಂದ ತಟ್ಕೊಂಡು ಆಮೇಲೆ ನಾನು ಲಟ್ಟಣಿಗೆ ತೊಗೊಂಡು ಉದ್ಕೊತಾ ಇದ್ದೀನಿ. ಲಟ್ಟಣಿಗೆಯಲ್ಲಿ ಉದ್ದಿದ್ರೆ ಫುಲ್ ತೆಳ್ಳ ಬರುತ್ತೆ, ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟ ಆಗಿದೆ. ಇವಾಗ ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಣ್ಣೆ ಹಾಕ್ಕೋಬೋದು, ತುಪ್ಪ ಹಾಕ್ಕೋಬೋದು, ನಿಮ್ಗೇನು ಬೇಕೋ ಅದು ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆನೇ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಇದು ಅಕ್ಕಿ ರೊಟ್ಟಿ ಒಂದು ಸೈಡ್ ಬೆಂದಿದೆ. ಇವಾಗ ಇನ್ನೊಂದು ಸೈಡ್ ಉಲ್ಟಾ ಹಾಕ್ಬಿಟ್ಟು ನೀಟಾಗಿ ಬೇಯಿಸೋಣ. ಅಷ್ಟೊತ್ತಿಗೆ ಇವಾಗ ನಾನು ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಸೇಮ್ ಅದೇ ಥರ ಸ್ವಲ್ಪ ಕೈಯಲ್ಲಿ ತಟ್ಕೊಂಡು ಆಮೇಲೆ ಲಟ್ಟಣಿಗೆಯಿಂದ ನೀಟಾಗಿ ತೆಳ್ಳಗೆ ಉದ್ಕೋಬೇಕು. ನೋಡಿ, ಇವಾಗ ಈ ಅಕ್ಕಿ ರೊಟ್ಟಿ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ, ಮತ್ತು ಇನ್ನು 2 ಕಡೆನೂ ನೀಟಾಗಿ ಬೆಂದಿದೆ. ಇಷ್ಟ ಆದರೆ ಸಾಕು. ಇವಾಗ ಮತ್ತೆ ನಾನು ರಾಗಿ ರೊಟ್ಟಿ ಹಾಕ್ತಾಯಿದ್ದೀನಿ. ಈ ರಾಗಿ ರೊಟ್ಟಿನ ಮೇಲೆ ಹೆಂಗೆ ಎಣ್ಣೆ ಹಾಕಿದ್ದೀನಿ. ಇವಾಗ ನೋಡಿ, ಮಿಕ್ಸ್ ಮಾಡೋದು ರೊಟ್ಟಿ ಹೆಂಗೆ ಅಂತ. ಸ್ವಲ್ಪನೇ ಹಿಟ್ಟು ತೊಗೋಬೇಕು. ಅಕ್ಕಿ ಹಿಟ್ಟು ಸ್ವಲ್ಪ, ರಾಗಿ ಹಿಟ್ಟು ಸ್ವಲ್ಪ ತೊಗೊಂಡು ಈ ಥರ ನೀಟಾಗಿ ಎಲ್ಲ ಹಿಂಗೆ ಉಳ್ಳೆ ಮಾಡಿಕೊಂಡು ಮತ್ತು ಕೈಲಿ ಸ್ವಲ್ಪ ತಟ್ಬಿಟ್ಟು ಚೆನ್ನಾಗಿ ಲಟ್ಟಣಿಗೆಯಿಂದ ಉದ್ದೋದು ತೆಳ್ಳಗೆ. ನೋಡಿ, ಈ ಥರ ಆಗುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಬೋದು. ಮಕ್ಳಿಗೆ ಲಂಚ್ ಬಾಕ್ಸ್ ಸೈಜ್ ಇರುತ್ತಲ್ವ, ಅದೇ ಸೈಜಲ್ಲಿ ಬೇಕು ಅಂದ್ರೂ ಮಾಡಿ ಈ ಥರ ಒಂದೊಂದು ಈ ಥರ ಕಲರ್ ಅದು ಅರ್ಧ ಮಾಡ್ಕೊಂಡಿಡ್ಬೋದು. ಇನ್ನು ಡಿಫ್ರೆಂಟಾಗಿ ಮಾಡಿ ಇಟ್ಕೋಬೋದು ಇದನ್ನು. ನೋಡಿ, ಇವಾಗ ಇದು ಹಾಫ್ ಆ್ಯಂಡ್ ಹಾಫ್ ಮಾಡಿದ್ದೀನಿ ನಾನು. ಅರ್ಧ ಅಕ್ಕಿ ಹಿಟ್ಟು ಮತ್ತು ಅರ್ಧ ರಾಗಿ ಹಿಟ್ಟು ತೊಗೊಂಡು ಮಾಡಿದ್ದೀನಿ. ಇವಾಗ ನೋಡಿ, ಇನ್ನೊಂದು ರೊಟ್ಟಿ ಮಾಡ್ತಾಯಿದ್ದೀನಿ. ಅದು ಫುಲ್ಲು ಏನು 2 ರಾಗಿ ಹಿಟ್ಟು ಬರುತ್ತೆ ಮತ್ತು 2 ಅಕ್ಕಿ ಹಿಟ್ಟು ಬರುತ್ತೆ, ಕಾಲು ಭಾಗ ಬರುತ್ತೆ. ಆ ಥರ ಏನೋ ಒಂದು ಸ್ವಲ್ಪ ಮಾಡಿದರೆ ಮಕ್ಕಳಿಗೆ ಡಿಫ್ರೆಂಟಾಗಿ ತುಂಬ ಇಷ್ಟಪಡ್ತಾರೆ, ಖುಷಿಯಿಂದ ತಿಂತಾರೆ. ನೋಡಿ, ಈಗ ಇದು ಹಾಫ್ ಆಯ್ತಲ್ವಾ, ಇದು ಕಾಲು ಭಾಗ ಬರುತ್ತೆ ಈ ರೊಟ್ಟಿಯಲ್ಲಿ. ನೋಡಿ, ಇವಾಗ ಇನ್ನೊಂದು ರೊಟ್ಟಿ ಬರುತ್ತೆ. ಅಂದರೆ ಫುಲ್ ಒಂದು ಲೈನ್ ರೌಂಡು ರಾಗಿ ರೊಟ್ಟಿ, ಆಮೇಲೆ ಮಧ್ಯಕ್ಕೆ ಅಕ್ಕಿ ರೊಟ್ಟಿ, ಆ ಥರ ಮಾಡ್ಕೊಬೋದು. ಹಂಗೆ ನಾವು ಮಾಡ್ತಾ ನಮಗೆ ಕ್ರಿಯೇಟಿವಿಟಿ ಅದು ಬರುತ್ತೆ. ಆ ಥರ ಮಾಡಿಕೊಟ್ರೆ ನಮಗೂ ಖುಷಿ ಅನಿಸುತ್ತೆ, ಮಕ್ಕಳಿಗೂ ಖುಷಿ ಅನಿಸುತ್ತೆ. ಈ ಥರ ಮಾಡಿ ಎಲ್ಲ ಡಿಫ್ರೆಂಟ್ ಕಲರಲ್ಲಿ ಮಾಡಿಟ್ರೆ ಮಕ್ಕಳಿಗೆ ಖುಷಿ ಆಗುತ್ತೆ.
ನೋಡಿ ಇದು ಒಂಥರ ಇದೆ. ಫಸ್ಟು ವೈಟ್ ಕಲರು, ಆಮೇಲೆ ರಾಗಿ ಇದ್ದು, ಆಮೇಲೆ ಮತ್ತೆ ಮಧ್ಯಕ್ಕೆ ಅಕ್ಕಿ ರೊಟ್ಟಿನೇ ಬರುತ್ತೆ ಈ ರೊಟ್ಟಿಯಲ್ಲಿ. ನೋಡಿ ಇವಾಗ ಇದು ಬೆಂದಿದೆ. ಇವಾಗ ನಾನು ಇನ್ನೊಂದು ಥರ ತೋರಿಸ್ತಿದ್ದೀನಿ. ಕೈಲಿ ಮಾಡಿದ್ವಿ ಅಲ್ವಾ, ಇವಾಗ ನಾವು ಇದು ಪ್ರೆಸ್ಸರ್ ಇರುತ್ತಲ್ಲ, ಪ್ರೆಸ್ಸರಿಗೂ ಕವರ್ ಹಾಕ್ಕೊಂಡು ಮುಂಚೆ ನಾವು ಯಾವ್ಯಾವ ಥರ ನಮಗೆ ಬೇಕೋ ಆ ಥರ ನಾವೆಲ್ಲ ಉಳ್ಳೆ ಮಾಡಿಟ್ಕೊಂಡು ನೋಡಿ ಇವಾಗ ಆ ಥರ ನಾವು ಪ್ರೆಸ್ ಮಾಡಿನೂ ಬೇಯಿಸ್ಕೋಬೋದು. ಡಿಫ್ರೆಂಟ್ ಅಂದರೆ ಕಲರ್ಸ್ ನನಗೆ ನೋಡಿ. ಫಸ್ಟ್ ವೈಟ್ ಕಲರು ಅಕ್ಕಿ ರೊಟ್ಟಿ, ಆಮೇಲೆ ರಾಗಿ ರೊಟ್ಟಿ. ಒಂದು ರೊಟ್ಟಿಯಲ್ಲಿದೆ, ಒಂದು ರೊಟ್ಟಿಯಲ್ಲಿ ಆಫ್ ಇದೆ. ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡಿಕೊಂಡು ಬೇಯಿಸ್ಕೋಬೋದು. ಪ್ರೆಸ್ಸರಲ್ಲಿ ಮಾಡೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು, ಬೇಗನೆ ಆಗೋಗುತ್ತೆ. ಬಾಕ್ಸ್ ಸೈಜ್ ನೋಡಿಕೊಂಡು ನಾವು ಮಾಡಿಕೊಡ್ಬೋದು ಈ ಥರ ಮಕ್ಕಳಿಗೆ. ನೋಡಿ ಈ ಥರ ಎಲ್ಲ ಮಾಡಿದ್ದೀನಿ ನಾನು ಡಿಫ್ರೆಂಟಾಗಿ. ನಿಮಗೂ ಬೇಕು ಅಂದರೆ ಈ ಥರ ಮಾಡಿಕೊಡಿ ಮಕ್ಕಳಿಗೆ, ತುಂಬ ಇಷ್ಟಪಟ್ಟು ತಿನ್ಕೊಂಡು ಬರ್ತಾರೆ. ಲಂಚ್ ಬಾಕ್ಸಿಗೆಲ್ಲ ಇಟ್ಟರೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.